ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಯುಡೆಸ್ ಪ್ಲಸ್ MHRDಯ ಒಂದು ಯುಡೆಸ್ ಪ್ಲಸ್ನಲ್ಲಿ ಕೆಲವೊಂದು ಕಾರಣಗಳಿಂದ ವಿದ್ಯಾರ್ಥಿಗಳನ್ನು ನಾವು ಈ ಒಂದು MHRD ಯುಡೆಸ್ ಪ್ಲಸ್ನಿಂದ ಡಿಲೀಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯಾವೆಲ್ಲ ಕಾರಣಗಳಿಂದ ವಿದ್ಯಾರ್ಥಿಯನ್ನು ಡಿಲೀಟ್ ಮಾಡ್ಬೋದು ಹಾಗೂ ನಾವು ಹೇಗೆ ಡಿಲೀಟ್ ಮಾಡಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇವೆ. ಸೊ ಆತ್ಮೀಯರೇ, ಮೊದಲು ನಿಮ್ಮ ಒಂದು ಗೂಗಲ್ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿ ಯುಡೆಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ನಿಮಗೆ ಇಲ್ಲಿ ಯುಡೆಸ್ ಪ್ಲಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ. ನೀವು ಇಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ವಿವಿಧ ಮಾಡ್ಯೂಲ್ಗಳ ಒಂದು ಲಾಗಿನ್ ಸಿಗ್ತದೆ. ಇಲ್ಲಿ ನೀವು ಸ್ಟೂಡೆಂಟ್ಸ್ ಮಾಡ್ಯೂಲ್ಗೆ ಹೋಗಬೇಕು. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಗೋ ಅಂತ ಹೋಗಿ. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡಿದಾಗ ನಮಗೆ ಮತ್ತೊಂದು ಲಾಗಿನ್ ಪೇಜ್ ಬರುತ್ತೆ. ಸೊ ಈ ಒಂದು ಲಾಗಿನ್ ಪೇಜ್ನಲ್ಲಿ ನಿಮಗೆ ಈ ಒಂದು ಯುಡೆಸ್ ಪ್ಲಸ್ಸಿನ ಒಂದು ಲಾಗಿನ್ ಕೇಳುತ್ತೆ. ಸೊ ಆದಮೇಲೆ ನಿಮ್ಮ ಯುಡೆಸ್ ಪ್ಲಸ್ಸಿನ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಏನಿದೆ ಅದನ್ನು ಇಟ್ಕೊಂಡು ನೀವೇನು ಮಾಡಬೇಕು, ಇಲ್ಲಿ ಲಾಗಿನನ್ನು ಆಗಬೇಕು. ಸೊ ಎಲ್ಲ ಮಾಡಲ್ಗಳಿಗೆ ಒಂದು ಕಾಮನ್ ಆಗಿರುವಂಥ ಯೂಸರ್ ನೇಮ್ ಪಾಸ್ವರ್ಡೇ ಇದಾಗಿರ್ತದೆ. ಇದಾದಮೇಲೆ ನಿಮಗೆ ಇಲ್ಲಿ ಈ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ಕೇಳುತ್ತೆ. ಸೊ ನೀವು ಯಾವ ಅಕಾಡೆಮಿಕ್ ಇಯರ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀರಿ ಆ ಒಂದು ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಿ. ಸೊ ಈ ರೀತಿ ಬಂದಾಗ ಸ್ಕೂಲ್ ಇನ್ಫಾರ್ಮೇಷನ್ ಬರುತ್ತೆ, ಕ್ಲೋಸ್ ಅಂತ ಮಾಡಿ. ಈಗ ನೀವು ವಿದ್ಯಾರ್ಥಿಯನ್ನು ಇನ್ಯಾಕ್ಟಿವ್ ಮಾಡಬೇಕಾಗಿದೆ. ಆ ವಿದ್ಯಾರ್ಥಿಯನ್ನು ನಿಮ್ಮ ಒಂದು ಲಾಗಿನಿಂದ ತೆಗಿಬೇಕಾಗಿದೆ. ಹೇಗೆ ಎಕ್ಸಾಂಪಲ್ ಆಗಿ ಈಗ ನಮಗೆ ಇಲ್ಲಿ ಕ್ಲಾಸನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ನಾನು ಒಂದು ತರಗತಿಯಲ್ಲಿರುವಂಥ ಒಂದು ಎಕ್ಸಾಂಪಲ್ ಆಗಿ 9th ತರಗತಿಯಲ್ಲಿರುವಂಥ ಒಂದು ವಿದ್ಯಾರ್ಥಿಯನ್ನು MHRD ಯುಡೆಸ್ ಪ್ಲಸ್ಸಿಂದ ನಾನು ರಿಮೂವ್ ಮಾಡಬೇಕಾಗಿದೆ. ಇಲ್ಲಿ ವ್ಯೂ ಆ್ಯಂಡ್ ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿ. ವ್ಯೂ ಆ್ಯಂಡ್ ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿದಾಗ ಆ ತರಗತಿ ಮುಂದೆ ಆಗ ನಮಗೆ ಈ ಒಂದು ವಿದ್ಯಾರ್ಥಿಗಳ ಪಟ್ಟಿ ಬರುತ್ತೆ. ಇಲ್ಲಿ ಯಾವ ವಿದ್ಯಾರ್ಥಿಯನ್ನು ನಾವು ರಿಮೂವ್ ಮಾಡಬೇಕಾಗಿದೆ ಆ ವಿದ್ಯಾರ್ಥಿಯ ಈ ಒಂದು ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಂತ ನಾವೇನು ಕರಿತೀವಿ, ಈ ಪೆನ್ ನಂಬರನ್ನು ಅಂತ ನಾವು ಏನು ಕರಿತೀವಿ ಅದನ್ನು ನೀವೇನು ಮಾಡಿ ಬರೆದಿಟ್ಕೊಳ್ಳಿ ಅಥವಾ ಕಾಪಿ ಮಾಡಿ. ಇದಾದಮೇಲೆ ತಾವೇನು ಗಮನಿಸ್ತಾ ಇದ್ದೀರಿ, ಇಲ್ಲಿ ಇನ್ಯಾಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದಾಗ ನಿಮಗೆ ಇನ್ಯಾಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಎರಡು ಆಪ್ಷನ್ ಬರುತ್ತೆ. ಒಂದು ಇನ್ಯಾಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ವಿತ್ ಪೆನ್, ಇನ್ಯಾಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ವಿಥೌಟ್ ಪೆನ್ ಅಂತ. ಅಂದರೆ ಯಾವ ವಿದ್ಯಾರ್ಥಿಯನ್ನು ನೀವು ಈ ಒಂದು ಇನ್ಯಾಕ್ಟಿವ್ ಮಾಡಬೇಕಾಗಿದೆ, ಪೆನ್ ನಂಬರ್ ಇದ್ದರೆ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಇನ್ನು ಆ ವಿದ್ಯಾರ್ಥಿಯ ಪೆನ್ ಇರದೇ ಇದ್ದರೆ, ಎಂಥ ಸಂದರ್ಭಗಳಲ್ಲಿ ಪೆನ್ ಇರೋದಿಲ್ಲ ಅಂದರೆ, ಸೊ ಆ ವಿದ್ಯಾರ್ಥಿಯ ಫಸ್ಟ್ ಅಡ್ಮಿಷನ್ ಆಗಿರ್ತಾನೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಆಗಿರ್ತಾನೆ. ಸೊ ಈ ಅಡ್ಮಿಷನ್ ಆಗುವಾಗ ಅಲ್ಲಿ ಯಾವುದೋ ಒಂದು ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಕಣ್ತಪ್ಪಿ ಈ ಒಂದು ಯುಡೆಸ್ ಪ್ಲಸ್ನಲ್ಲಿ ನಿಮಗೆ ಇನ್ ಮಾಡ್ಕೊಂಡಿರ್ತೀರಿ. ಸೊ ಅಂಥದ್ರಲ್ಲಿ ವಿಥೌಟ್ ಪೆನ್ನನ್ನು ಯೂಸ್ ಮಾಡಬೇಕು. ನಾನು ವಿತ್ ಪೆನ್ ಇರುವಂಥ ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡು ಹೇಳ್ತೀನಿ. ಸೊ ಇಲ್ಲಿ ಗೋ ಅಂತ ಮಾಡಿ. ಆಗ ನಿಮಗೆ ಸ್ಟೂಡೆಂಟ್ ಪೆನ್ನನ್ನು ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ. ಸೊ ಸ್ಟೂಡೆಂಟ್ ಪೆನ್ನನ್ನು ಎಂಟ್ರಿ ಮಾಡಲಿಕ್ಕೆ ಕೇಳಿದಾಗ ನೀವು ಸ್ಟೂಡೆಂಟ್ ಪೆನ್ನನ್ನು ಎಂಟ್ರಿ ಮಾಡಿ ನಾವು ಗೋ ಅಂತ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಗ್ಲೋ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಆ ವಿದ್ಯಾರ್ಥಿಯ ಒಂದಿಷ್ಟು ಇನ್ಫಾರ್ಮೇಷನ್ ಬರುತ್ತೆ. ದಟ್ ಈಸ್ ಪರ್ಮನೆಂಟ್ ಎಜುಕೇಷನ್ ನಂಬರ್ ಆಗಿರ್ಬೋದು, ನೇಮ್ ಆಫ್ ದ ಸ್ಟೂಡೆಂಟು, ಡೇಟ್ ಆಫ್ ಬರ್ತ್ ಬರ್ತದೆ, ಆಮೇಲೆ ಕ್ಲಾಸ್ ಮತ್ತು ಸೆಕ್ಷನ್ ಎಲ್ಲ ಬರುತ್ತೆ. ಸೊ ಈ ವಿದ್ಯಾರ್ಥಿಯನ್ನು ನಾವು ನಮ್ಮ ಒಂದು MHRDಯ ಯುಡೆಸ್ ಪ್ಲಸ್ನಿಂದ ರಿಮೂವ್ ಮಾಡಬೇಕಾಗಿದೆ. ಹೇಗೆ? ಸೊ ಸೆಲೆಕ್ಟ್ ರೀಜನ್ ಅಂತ ಬಂದಾಗ, ಸೊ ಆತ್ಮೀಯರೇ, ಇಲ್ಲಿ 3 ರೀಸನ್ಗಳಿಂದ ನಮ್ಮ ಒಂದು MHRD ಯುಡೆಸ್ ಪ್ಲಸ್ನಿಂದ ವಿದ್ಯಾರ್ಥಿಯನ್ನು ರಿಮೂವ್ ಮಾಡ್ಬೋದು. ಒಂದು ಡುಪ್ಲಿಕೇಟ್ ಎಂಟ್ರಿ. ಸೊ ಡುಪ್ಲಿಕೇಟ್ ಆಗಿರುವಂಥ ಒಂದು ಎಂಟ್ರಿ ಆಗಿರ್ತದೆ ಅದು. ಎರಡನೇದು ರಾಂಗ್ ಎಂಟ್ರಿ, ಅಂದರೆ ಫಸ್ಟ್ ಟೈಮ್ ಒಂದೇ ಎಂಟ್ರಿ ಇರುತ್ತೆ ಬಟ್ ಅದು ರಾಂಗ್ ಆಗಿ ಎಂಟ್ರಿ ಆಗಿರುತ್ತೆ, ಅದನ್ನು ನೀವು ರಿಮೂವ್ ಮಾಡಬೇಕು. ಮೂರನೇದು ಡ್ಯೂ ಟು ಡೆತ್. ಸೊ ಆ ವಿದ್ಯಾರ್ಥಿ ಡೆತ್ ಆದಾಗ ಆ ವಿದ್ಯಾರ್ಥಿಯನ್ನು ಕೂಡ ಲಾಗಿನಿಂದ ರಿಮೂವ್ ಮಾಡಬೇಕಾಗಿದೆ. ಸೊ ಈ ಒಂದು 3 ಕಾರಣಗಳನ್ನು ಇಟ್ಕೊಂಡು ನಾವೇನು ಮಾಡ್ಬೋದು, ವಿದ್ಯಾರ್ಥಿಯನ್ನು ನಮ್ಮ ಶಾಲಾ ಲಾಗಿನಿಂದ ನಾವು ರಿಮೂವ್ ಮಾಡ್ಬೋದು. ದ್ಯಾಟ್ ಈಸ್ ಇನ್ಯಾಕ್ಟಿವ್ ಒಂದು ಮಾಡ್ಯೂಲ್ನಲ್ಲಿ ಆ ವಿದ್ಯಾರ್ಥಿಯನ್ನು ನಾವು ಇರಿಸ್ಬೋದು. ಸೊ ಈಗ ಈ 3 ಒಂದು ಆಪ್ಷನ್ಸನ್ನು ನೀವು ಮಾಡ್ಕೋಬೇಕು, ಸೆಲೆಕ್ಟ್ ಮಾಡಬೇಕು. ಯಾವ ಆಪ್ಷನ್ ಇದೆ, ರಾಂಗ್ ಎಂಟ್ರಿ ಇರ್ಬೋದು, ಡುಪ್ಲಿಕೇಟ್ ಇರ್ಬೋದು. ಸೊ ರಾಂಗ್ ಎಂಟ್ರಿ ಇದ್ದರೆ ರಾಂಗ್ ಎಂಟ್ರಿ. ಆಮೇಲೆ ರಿಮಾರ್ಕ್ಸ್ನಲ್ಲಿ ಒಂದೆರಡು ಲೈನು ರಿಮಾರ್ಕ್ಸನ್ನು ಬರೀಬೇಕು, ಶರಗಳನ್ನು ಬರೆದು ಇನ್ಯಾಕ್ಟಿವ್ ಅಂತ ಮಾಡಿದರೆ ಸದರಿ ವಿದ್ಯಾರ್ಥಿ ಏನಾಗ್ತಾನೆ, ಈ ಒಂದು ಇನ್ಯಾಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಬರ್ತಾನೆ. ಸೊ ಈ ರೀತಿ ನಿಮ್ಮ ಒಂದು ಶಾಲಾ ಲಾಗಿನಲ್ಲಿ ವಿವಿಧ ಕಾರಣಗಳಿಂದ ಆ ವಿದ್ಯಾರ್ಥಿಯನ್ನು ಇನ್ಯಾಕ್ಟಿವ್ ಮಾಡುವಂಥ ಪರಿಸ್ಥಿತಿ ಬಂದಾಗ, ಸಂದರ್ಭಗಳು ಬಂದಾಗ ಈ ಮೆಥಡನ್ನು ಯೂಸ್ ಮಾಡಿ. ಹಾಗೂ ಎಜುಕೇಷನ್ ರಿಲೇಟೆಡ್ ರೆಗ್ಯುಲರ್ ಅಪ್ಡೇಟ್ಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.